ವರ್ಷದಿಂದ ಇದುವರೆಗೂ ಕೂಡ ನಮ್ಮ ಸೋಮಕೊಪ್ಪ ಮಠದಲ್ಲಿ ಜಪಯಜ್ಞ ಪ್ರಾರಂಭ ಆಗಿ ಸುಮಾರು 50 ವರ್ಷಗಳಾಯಿತು. 50 ವರ್ಷದಿಂದ ಈ ಗ್ರಾಮವು ಬಹಳ ಭಕ್ತಿಯಿಂದ ಸನ್ಮಾನ್ಯ ಇದು ಪರಮ ಪೂಜ್ಯ ಗುರುಗಳಾದ ಪೂರ್ಣಾನಂದ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಗದ್ದಾನಂದ ಮಹಾಸ್ವಾಮಿಗಳವರ ನಡೆಸಿಕೊಂಡು ಹೊರಟಿದ್ದಾರೆ. ಈಗೇನು ಯಜ್ಞ ನಡೀತಾ ಇದೆ ಅವರ ಒಂದು ಕೃಪಾಕಟಾಕ್ಷ, ಅವರ ಒಂದು ಏನಂದ್ರೆ ಭವ್ಯ ಆಶೀರ್ವಾದ ಅಂತ ಹೇಳ್ಬೋದು. ಈಗೇನು ನಮ್ಮ ವೇದಿಕೆ ಮೇಲೆ ಪರಮ ಪೂಜ್ಯ ಗುರುಗಳು ಕೂತಿದ್ದಾರೆ, ಅವ್ರಿಗೆಲ್ಲರಿಗೂ ನಾನು ಪಾದ ಕಮಲಗಳಿಗೆ ವಂದಿಸಿ ನಾನು 2 ಮಾತನ್ನು ಮಾತನಾಡ್ತಿದ್ದೀನಿ. ಈಗ ನಾನು ಎಲ್ಲವನ್ನೂ ಹೇಳಿದ್ದೇನೆ ಮೊನ್ನೆ, ಪುನಃ ಹೇಳೋದು ಬೇಡ. ಈಗ ಏನಾಗಿದೆ ಅಂದರೆ ಮಠದಲ್ಲಿ ನಮ್ಮ ಗ್ರಾಮ ಯಾವ ಶರಣರ ಬರಲಿ ಏನಾರು ಬರಲಿ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಇಲ್ಲಿ. ಆ ಶಕ್ತಿ ಎಂಥ ಮಹಾನ್ ವ್ಯಕ್ತಿಗಳನ್ನು ಕೂಡ ಕರೆತರುತ್ತೆ. ಆ ಶಕ್ತಿ ಇರಲಿಲ್ಲ ಅಂದ್ರೆ ಇಲ್ಲೇನು ನಡೆದಿಲ್ಲ. ಇದರಿಂದ ಆ ಶಕ್ತಿಯಿಂದ ಈ ನಮ್ಮ ಗ್ರಾಮದ ಮಹಿಳೆಯರಾಗಲಿ, ತಾಯಂದಿರಾಗಲಿ, ಅಕ್ಕಂಗಿಯರಾಗಲಿ, ಪುರುಷರಾಗಲಿ ಎಲ್ಲರೂ ಭಕ್ತಿಯಿಂದ ತಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಉದ್ಯೋಗವನ್ನು ಬಿಟ್ಟು ಇಲ್ಲಿ ಸತತವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಇಷ್ಟೇ ಇದ್ರದ್ದು ಮಹತ್ವ. ನಾವು ಚಿಕ್ಕ ಹುಡುಗರಿದ್ದಾಗಿದ್ದು ನೋಡ್ತಾ ಇದ್ವಿ. ಅದೇನು ಶಕ್ತಿ ಇದೆ ಗೊತ್ತಿಲ್ಲ ಪೂರ್ಣಾನಂದ ಮಹಾಸ್ವಾಮಿಗಳದ್ದು ಮತ್ತು ಗದ್ದಾನಂದ ಮಹಾಸ್ವಾಮಿಗಳು. ಅದೇ ರೀತಿಯಾಗಿ ನಮ್ಮ ನೀಲಲೋಹಿತ ಸ್ವಾಮಿಗಳು ಕೂಡ ನಡೆಸ್ಕೊಂಡು ಹೊರಟಿದ್ದಾರೆ. ಅದು ಬಹಳ ಶಕ್ತಿಯುತವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಯಜ್ಞದ ಪ್ರಯುಕ್ತ ನನಗೆ ಇವತ್ತಿನ ದಿವಸ ಅನ್ನಪ್ರಸಾದವನ್ನು ಮಾಡಬೇಕಂದ್ರು ಆಯಿತು ಅಂತೇಳಿ ನಾವು ಅನ್ನಪ್ರಸಾದ ಹೋಗ್ಕೊಂಡು ಇವತ್ತಿನ ಪ್ರಸಾದವನ್ನು ದಯಪಾಲಿಸ್ತಾ ಇದ್ದಾರೆ ಅಪ್ಪ ಅವರು. ಅದರ ನಾವು ಯಾರೂ ಅಲ್ಲ, ನಾವು ಬರೀ ಸೇವಕರಷ್ಟೇ, ನಾವು ಏನೂ ಅಲ್ಲ. ಹೇಳೋದು ನನಗೆ ಯಾವ ಅಧಿಕಾರನೂ ಇಲ್ಲ, ಎಂತನೂ ಇಲ್ಲ. ಆ ಶರಣರ ಮುಂದೆ ಅದಕ್ಕೆ ಹೇಳ್ತಾನ, ಇವನಾರು ಅನ್ನದಿರು, ಇವ ನಮ್ಮವ ಎಂದೇನಿರಯ್ಯ ಕೂದಲ ಸಂಗಮ ದೇವ ಅಂತ ಬಸವಣ್ಣವರು 12ನೇ ಶತಮಾನದಾಗ ಹೇಳ್ತಾರೆ. ಹಾಗಾಗಿ ಇಲ್ಲೇನಾಗಿದೆ, ನಮ್ಮವರು ಅನ್ನುವ ಭಾವನೆ ಈ ಗ್ರಾಮದ ಮತ್ತು ಗ್ರಾಮದ ಸುತ್ತಮುತ್ತಲಿನ ಈ ಮಠದ ಸದ್ಭಕ್ತರಲ್ಲಿ ಆ ನಂಬಿಕೆ ಬಂದ್ಬಿಟ್ಟಿದೆ. ಹಾಗಾಗಿ ಎಲ್ಲ ಶರಣರು ಬಂದು ತಮ್ಮ ಪ್ರವಚನ ಮತ್ತು ಸಾಕಷ್ಟು ಜ್ಞಾನ ಭಂಡಾರವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅದು ನಮಗ ಪ್ರತಿಫಲ ತೋರಿಸ್ತಾ ಇದೆ. ಈಗ ನಮ್ಮ ಗದ್ದಾನಂದ ಸ್ವಾಮಿಗಳು ಸಾಕಷ್ಟು ಗ್ರಾಮಗಳನ್ನು ಸುಧಾರಣೆ ಮಾಡಿದರು. ಹರಿಜನರ ಕೇರಿ, ಲಂಬಾಣಿ ತಾಂಡ, ಎಲ್ಲಿ ನೋಡಲು ಹೋದರೂ ಅಲ್ಲಿ ಅವರು ಒಂದು ಇದಿತ್ತು. ಶಿವನ ಜ್ಞಾನವನ್ನು ಮಾಡುವಂತ ಶಕ್ತಿ ಅವರು ಬಿತ್ತಬಹುದು. ಎಲ್ಲಿ ಮಠ ಇದಾವು ಎಲ್ಲ ಕಡೆ ಮಠ, ಶಿವಾನಂದ ಸ್ವಾಮಿಗಳ ಮಠ, ಪೂರ್ಣಾನಂದ ಸ್ವಾಮಿಗಳ ಮಠ, ಗದ್ದಾನಂದ ಸ್ವಾಮಿಗಳ ಮಠ ಸುಮಾರು ಸಾವಿರಾರು ಇದೆ. ಬೆಂಗಳೂರಲ್ಲಿದೆ, ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಯಲ್ಲಿಯೂ ಇದೆ. ಕಾರಣ ಇಷ್ಟೇ, ಏನಪ್ಪ ಅಂದ್ರೆ ಅವರು ಯಾವುದು ದುಡ್ಡು ಧೂಪ ಆಸೆ ಪಡೆಯಲ್ಲ. ಅವ್ರು ಏನಾದ್ರು ಕೇಳೋದಿದ್ರೆ ಗದ್ದಾನಂದ ಸ್ವಾಮಿಗಳು ಏನಾದ್ರು ಕೊಡೋದಿದ್ರೆ ನನ್ನ ಭಕ್ತರಿಗೆ ಊಟ ಹಾಕಪ್ಪ ಅನ್ನೋ ಅಂತ ಮಹಾನ್ ವ್ಯಕ್ತಿಗಳು. ಆ ವ್ಯಕ್ತಿಗಳ ಪೂರ್ವಕವಾಗಿ ಈ ಗುರುಗಳು ಬಂದಿದ್ದಾರೆ ನಮಗೆ. ಹೀಗಾಗಿ ಸತತವಾಗಿ ಹರಿಕಟ್ಟಿ ಅಜ್ಜರು ಮತ್ತು ನಮ್ಮ ನೀಲಲೋಹಿತ ಸ್ವಾಮಿಗಳು ಉಳಿದ ಎಲ್ಲ ಶರಣರು ತಮ್ಮ ಜ್ಞಾನ ಭಂಡಾರವನ್ನು ಭಕ್ತರಿಗೆ ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿವಸ ಈಗಾಗಲೇ ಟೈಮ್ ಆಗಿದೆ, ಜಾಸ್ತಿ ನಾವು ಕೊರೆಯೋದು ಬೇಡ. ಹಾಗಾಗಿ ಎಲ್ಲ ಸದ್ಭಕ್ತ ಮಂಡಳಿಯಲ್ಲಿ ವಿನಂತಿ ಮಾಡ್ಕೋತೀನಿ, ಇವತ್ತಿನ ಪ್ರಸಾದ ನಂದಂತ ಕೇಳೋದಿಲ್ಲ, ಶರಣರದು. ಹಾಗಾಗಿ ಶಿವಾನಂದ ಮತ್ತು ಪೂರ್ಣಾನಂದ ಹಾಗೂ ಗದ್ದಾನಂದ ಸ್ವಾಮಿಗಳು ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಶರಣರದು ಆ ಸೇವೆ ಮಾತ್ರ ಕೊಟ್ಟದ್ದು ನನಗೆ ಪುಣ್ಯ. ದಯಮಾಡಿ ಎಲ್ಲರೂ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಹಾಗೂ ಇನ್ನೂ ಯಾವತ್ತಿನ ದಿವಸ ಸೋಮವಾರ ಮುಗಿತಲ್ಲ, ಸೋಮವಾರ ಬಹಳ ದೊಡ್ಡ ಪ್ರಮಾಣ ಕಾರ್ಯಕ್ರಮ ಆಗ್ತಾ ಇದೆ, ನಿಮಗೆಲ್ಲರಿಗೂ ತಿಳಿದಿದೆ. ಆ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಭಾಗವಹಿಸಿ ತಮ್ಮ ತನುಮನ ಧನ ಎಲ್ಲವನ್ನು ಅರ್ಪಿಸಿ ಸೇವಾ ಮನೋಭಾವನೆಯಿಂದ ಮಾಡಬೇಕಂತ ಹೇಳಿ ಎಲ್ಲರಿಗೂ ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಪೂರ್ಣಾನಂದ, ಜೈ ಗದ್ದಾನಂದ.
ಇಲ್ಲಿವರೆಗೆ ನಮ್ಮ